SF ಇಂಜಿನಿಯರಿಂಗ್ ವೈಟಿ. ಇವತ್ತು ನಾವು ಜಸ್ಟ್ ನೋಡೋದಂದ್ರೆ ಆನ್ಸರ್ಸ್. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ವಶನ್ಸ್ ಏನು ಕೊಟ್ಟಿದ್ದೆ, ಆ ಪ್ರತಿಯೊಂದು ಕ್ವಶನ್ಸ್ಗೂ ನಾನು ಆನ್ಸರ್ಸ್ ಅಪ್ಲೋಡ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಮೀನ್ಸ್ ನಾಟ್ ಎಕ್ಸ್ಪ್ಲೈನಿಂಗ್, ಆನ್ಸರ್ಸ್ ನಾನು PDF ನ ಪ್ರೊವೈಡ್ ಮಾಡ್ತಿದ್ದೀನಿ. ವೈ ಬಿಕಾಸ್ ಇಟ್ಸ್ ಈಸಿ ಇದೆ ನಿಮಗೆ. ಮೀನ್ಸ್ ನೀವು ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡಿರ್ತೀರ ಅನ್ಕೋತೀನಿ. ಈಸಿ ಫಾರ್ಮೆಟಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಬರ್ತಿದ್ದೀನಿ. ಸೊ ಎಲ್ಲರಿಗೂ ಯುಟಿಲೈಸ್ ಆಗುತ್ತೆ. ಎಲ್ಲರೂ ಎಕ್ಸಾಮ್ ನೀಟಾಗಿ ಓದಿ. ಇದ್ರಲ್ಲಿ ಬಂದ್ಬಿಟ್ಟು ನಾವು ಇವಾಗ ಈ ಮಾಡ್ಯೂಲ್ 1 ಮತ್ತೆ ಮಾಡ್ಯೂಲ್ 2 ಏನಿದೆ ಇದು ಎರಡು ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮಗೆ PDF ನಿಮ್ಗೆ ಪ್ರೊವೈಡ್ ಮಾಡ್ತೀನಿ, ಆರ್ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ಅಲ್ಲಿಂದ ಏನ್ ಮಾಡ್ಕೊಂತೀರಾ ನೋಡ್ಕೊಂಡು ಎಕ್ಸಾಮ್ಗೆ ನೀಟಾಗಿ ಓದ್ಕೊಳ್ಳಿ ಆಯ್ತಾ. ಇವಾಗ ಏನಿದೆ 5 ಮಿನಿಟ್ಸ್ ಇರುತ್ತೋ 6 ಮಿನಿಟ್ಸ್ ಇರುತ್ತೋ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಎಂತಕ್ಕಂದ್ರೆ ನಾನು ಪ್ರತಿ ಎಕ್ಸಾಮ್ಗೆ ರಿಲೇಟೆಡ್ ಪ್ರತಿಯೊಂದು ಹೇಳ್ತಿರ್ತೀನಿ ಅದಕ್ಕೆ. ಸೊ ಆಯ್ತಾ, ವಿತೌಟ್ ಎನಿ ಎಡಿಟ್ ನಾನು ಹಂಗೆ ಪೋಸ್ಟ್ ಮಾಡ್ತೀನಿ. ಸೊ ಐ ಡೋಂಟ್ ಹ್ಯಾವ್ ಎನಿ ಟೈಮ್. ನಿಮಗೆ ಬರ್ದಿದ್ದು ನಾನು 6 o'clock ಮುಗೀತು. ಬಟ್ ಅಟ್ಲೀಸ್ಟ್ ಒಂದು 2 o'clock ಇಂದ ಆಯಿತು, ಒಂದು 5-6 hours ಅನ್ನ ಇಟ್ಕೊಳ್ಳಿ. 1 o'clock ಇಂದ ಸ್ಟಾರ್ಟ್ ಮಾಡಿರ್ತೀನಿ ಅನ್ಕೊಳ್ಳಿ. ಬಟ್ ಆಲ್ಸೋ ಇಷ್ಟು ಟೈಮ್ ತಗೊಂಡಿದೆ, ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮತ್ತೆ ಒಂದು ಲೈಕ್ ಮಾಡಿದ್ರೆ ಅದು ಮೋಟಿವೇಟ್ ಆಗಿರುತ್ತೆ ನನಗೆ ಮೋರ್. ಮತ್ತೆ ಮೆಸೇಜ್ ಮೇಲೆ ಕಾಲ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಫಾರ್ ದಟ್ ಸಪೋರ್ಟ್ ಮಾಡ್ತಿರೋದಕ್ಕೆ ಡೇಟಾ ಸ್ಟ್ರಕ್ಚರ್ ಮತ್ತು DS ಅವರು ಮತ್ತೆ ನೀವೆಲ್ಲರೂ. ಸೊ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ, ತುಂಬ ಮೋಟಿವೇಟ್ ಆಗುತ್ತೆ. ನಿಮಗೆ ಅದೇ ಥರ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಾಡ್ಯೂಲ್ 1 2 ಕಂಪ್ಲೀಟ್ ಆಗಿ ನ್ಯೂಮರಿಕಲ್ಸ್ ಮತ್ತೆ ನೋಟ್ಸ್ ಏನಿದೆ ನಾನು ಕೊಟ್ಟಿದ್ದು ಎಲ್ಲ ಕೊಟ್ಟಿದ್ದೀನಿ. ನೀವು ಎಕ್ಸಾಮ್ ನೀಟಾಗಿ ಓದ್ಕೊಳ್ಳಿ, ಅಷ್ಟೊಂದು ಮೈನ್ ಪಾಯಿಂಟು ನೋಡ್ಕೋಬೋದು. ಇಲ್ಲೇ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಹೇಳಿ ಅದಷ್ಟು ಟ್ರೈ ಮಾಡ್ತೀನಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ. ನೀವು ನೋಟ್ಸ್ ಕೇಳಿದ್ದಲ್ಲ, ಅದಕ್ಕೆ ನಾನು ಜಸ್ಟ್ ನೋಟ್ಸ್ ಮಾತ್ರ ಫುಲ್ ಕಂಪ್ಲೀಟಾಗಿ ಬರೆದಿದ್ದೀನಿ. ಇಟ್ ಟೇಕ್ಸ್ ಮೋರ್ ಎಫರ್ಟ್ಸ್ ಆಯಿತಾ. ನೀವು ಅದಕ್ಕೆ ಒಂದು ಲೈಕ್ ಕೂಡ ಮಾಡಬೇಕು. ನನಗೆ ಮೆಂಬರ್ಶಿಪ್ ತೊಗೊಂಡು ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಜಸ್ಟ್ 59 rupees. ಮತ್ತು ಇನ್ನೊಂದು ಆಟೋ ಪೇ ಆಫ್ ಮಾಡ್ಕೊಳ್ಳಿ ಇದು ಸಬ್ಸ್ಕ್ರೈಬ್ ಮಾಡಾದ್ಮೇಲೆ, ಯಾಕಂದರೆ ಆಟೋಮೆಟಿಕ್ ಕಟ್ ಆಗ್ತಾ ಇರ್ಬಾರ್ದು ಯಾರಿಗೂ ಅಮೌಂಟು. ಸೊ ಆಯಿತಾ, ನಾನು ಜಸ್ಟ್ ನಿಮಗೆ ಪ್ರತಿಯೊಂದು ಹೇಳಕ್ಕೆ ಬಂದಿದ್ದೀನಿ ಅಷ್ಟೇ. ನಾಟ್ ಎನಿ ಮನಿ ಆರ್ ಎನಿ ತೊಗೊಳಕ್ಕಲ್ಲ ನಾನು ಬಂದಿರೋದು. ಓಕೆನಾ, ಎಲ್ಲರೂ ಪಾಸ್ ಆಗಬೇಕು ಎಕ್ಸಾಮಲ್ಲಿ, ದಟ್ಸ್ ಇಟ್. ಇನ್ನೊಂದು, ಈ ವಿಡಿಯೋ ನನಗೆ ಕಾಲ್ ಮಾಡಿ ಕೇಳಿದ್ರು, ಬ್ರೋ ನಿಮ್ಗೆ ಮೆಂಬರ್ಸ್ಗೆ ಮಾತ್ರ ಅಪ್ಲೋಡ್ ಮಾಡಿ, ನಿಮ್ಗೆ ಜಾಸ್ತಿ ನೀವು ಮಾಡ್ತಿದ್ರೆ ನಮ್ಗೆ ಜಾಸ್ತಿ ಹೆಲ್ಪ್ ಆಗ್ತಿದೆ ಅಂತ. ಬಟ್ ನೋ, ಎಂತಕ್ಕಂದರೆ ಮೈನಾಗಿ ಬಂದುಬಿಟ್ಟು ಬ್ಯಾಕ್ಲಾಗ್ ಎಕ್ಸಾಮ್ಸ್ ಏನಿದೆ ನಿಮ್ಮ ಸೀನಿಯರ್ಸ್ ಸೂಪರ್ ಸೀನಿಯರ್ಸ್ ಎಲ್ಲ ಈ ವಿಡಿಯೋ ನೋಡ್ತಾ ಇರ್ಬೋದು. ಸೊ ಅವರೆಲ್ಲ ಮೆಸೇಜ್ ಮಾಡಿದ್ದಾರೆ ನನಗೆ. ಮೀನ್ಸ್ ಮೈನಾಗಿ ಬಂದುಬಿಟ್ಟು ಪರ್ಸ್ನಲ್ ಆಗಿಲ್ಲ. ಸೊ ಅದರಿಂದ ಏನಂದರೆ ಈ ಬ್ಯಾಕ್ಲಾಗ್ ಅವರು 59 rupees ಫಾರ್ ಓನ್ಲಿ ದ ಒನ್ ಆನ್ಸರ್ಸ್ಗೋಸ್ಕರ ಪೇ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಏನಂದರೆ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ಇಲ್ಲಿ ಪ್ರತಿಯೊಂದು ಕೂಡ PDF ಆಗಲಿ ಆನ್ಸರ್ಸ್ ಆಗಲಿ. ಸೊ ಇದಕ್ಕೆ ಯಾವುದೇ ರೀತಿ ಪೇಯ್ಡ್ ಅಂತ ಮೆಂಬರ್ಶಿಪ್ ವೀಡಿಯೋಸ್ಗೆ ಕೊಡಲ್ಲ ನಾನು. ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೀ ಮತ್ತು ಫ್ರೆಶರ್ಸ್ ಏನಿದಾರ ಅವರು ಕೂಡ ಈ ಎಕ್ಸಾಮ್ನ ನೀಟಾಗಿ ಬರೀರಿ. ಎಂತಕ್ಕಂದ್ರೆ ಮೇಕಪ್ ಎಕ್ಸಾಮಲ್ಲಿ ಮಾತ್ರ ನಿಮ್ಗೆ ನಿಜ ಹೇಳ್ತೀನಿ ಕಷ್ಟ ಇರುತ್ತೆ. ಸೊ ಇವಾಗೆ ಕ್ಲಿಯರ್ ಮಾಡಿ, ಯಾಕಂದರೆ 30 ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ನ್ಯೂಮರಿಕಲ್ಸ್ ಮೀನ್ಸ್ ಥಿಯರಿ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಇದಿರುತ್ತೆ ನ್ಯೂಮರಿಕಲ್ಸು. ಸೊ ನ್ಯೂಮರಿಕಲ್ಸ್ ಏನು ಅಷ್ಟೊಂದು ಕಷ್ಟ ಇಲ್ಲ, ಪ್ರತಿಯೊಂದು ಈಸಿನೇ. ನೀವು ಫಿಸಿಕ್ಸಲ್ಲಿ 12th ಸಾಲ್ವ್ ಮಾಡಿ ಬಂದಿದ್ದೀರಾ, ಆರ್ ಆಲ್ಸೋ ಇನ್ 6 7 ಮಾಡಿದ್ದೀರಾ. ಮೀನ್ಸ್ ಅವಾಗ ಚಿಕ್ಕದಿತ್ತು, ಇವಾಗ ದೊಡ್ಡದಾಗಿದೆ ಅಷ್ಟೇ. ನೀವು ಕ್ಲಾಸಲ್ಲಿ ಇರ್ತೀರಾ ಅನ್ಕೊತಿದ್ದೀನಿ, ಕೇಳ್ಕೊಂಡಿದ್ದೀರಾ ಅಂತ. ಎಲ್ಲ ನೋಟ್ಸು ಎಲ್ಲ ಇದೆ ಪ್ರತಿಯೊಂದು ನಿಮ್ಮ ಹತ್ರ ಅನ್ಕೊಂಡಿದ್ದೀನಿ. ಎಕ್ಸಾಮ್ ವಿಲ್ ಬಿ ಈಸಿ, ನಂಗೆ ಅದು ಗೊತ್ತಿದೆ. ಮೀನ್ಸ್ ನೆಕ್ಸ್ಟ್ ಏನಿದೆ ಎಕ್ಸಾಮ್ ಇದಾದಮೇಲೆ ಅಪ್ಕಮಿಂಗ್ ಎಕ್ಸಾಮ್ ಅದು ಕಷ್ಟ ಇರುತ್ತೆ. ಯಾಕಂದರೆ ಪ್ರತಿಯೊಂದು ವರ್ಷವೂ ಏನಾಗಿರುತ್ತೆ ಅಂದರೆ ಒಂದು ಎಕ್ಸಾಮ್ ನಿಮಗೆ ಕಂಪ್ಲೀಟ್ ಏನಿದೆ 6-7 ಸಬ್ಜೆಕ್ಟ್ಸ್ 9 ಸಬ್ಜೆಕ್ಟ್ಸ್ ಇರುತ್ತಲ್ಲ, ಅದರಲ್ಲಿ ಮೀನ್ಸ್ ನಿಮ್ಮ ಲ್ಯಾಬ್ ಎಕ್ಸಾಮ್ಸಲ್ಲಿ ಇನ್ಕ್ಲೂಡ್ ಮಾಡಿ ಹೇಳ್ತಿದ್ದೀನಿ. ಸೊ ಎನಿ ಸಬ್ಜೆಕ್ಟ್ಸ್ ಎಷ್ಟನೇ ಇರಲಿ, ಅದರಲ್ಲಿ ಒಂದು ಸಬ್ಜೆಕ್ಟ್ ಮಾತ್ರ ಈ ವರ್ಷ ನಿಮಗೆ ಪೈಥಾನ್ ಬಂದಿತ್ತು ಗೊತ್ತಾ, ಆ ಥರ ಒಂದು ಸಬ್ಜೆಕ್ಟ್ ಮಾತ್ರ ಪಕ್ಕ ಬಂದೇ ಬರುತ್ತೆ ಟಫ್ ಆಗಿ, ಅದಂತೂ ಖಂಡಿತ. ವೈ ಬಿಕಾಸ್ VT ಅವರೇ ಕೊಡ್ತಾರೆ. ಅದೇ ಥರ ನಿಮಗೆ ಇವಾಗ CS ಅವ್ರು ನೋಡಿಕೊಂಡ್ರೆ OS ಆಪರೇಟಿಂಗ್ ಸಿಸ್ಟಮ್ ಕೊಟ್ಟಿದ್ರು. ನಿಮಗೆ ಈ ಎಕ್ಸಾಮ್ ಬಿಟ್ಬಿಟ್ಟು ಇನ್ನೇನು ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ ಅದು ಕೊಡ್ಬೋದು. ಸೊ ಇದೇನು ಅಷ್ಟೊಂದು ಕಷ್ಟ ಇರಲ್ಲ, ಎಲ್ಲರೂ ಓದ್ಕೊಬಿಡಿ ಆಯಿತಾ. ಮೈನ್ ಪಾಯಿಂಟ್ ಏನಂದರೆ ನಾನು ಮೆಂಬರ್ಸ್ಗಂತೂ ಅಪ್ಲೋಡ್ ಮಾಡ್ತಿಲ್ಲ ಫಾರ್ ನಾಟ್ ಎನಿ ಪೇಯ್ಡ್ ಆಯಿತಾ, ಫ್ರೀಯಾಗಿ ಮಾಡ್ತಿದ್ದೀನಿ. ಸೊ ಯಾರನ್ನ ಇಂಟ್ರೆಸ್ಟೆಡ್ ಇದ್ದರೆ ಮೆಂಬರ್ಶಿಪ್ ತೊಗೋಬೋದು ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟಲ್ಲಿ ಇನ್ನೊಂದು ಏನಂದರೆ ಈ PDFs ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಮತ್ತು ನಂಗೆ ಜಾಸ್ತಿ ಜನ ಮೆಸೇಜ್ ಮಾಡಿದರೆ ನಂಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ತಾ ಇಲ್ಲ. ನಿಮ್ಗೆ ಸ್ಟೂಡೆಂಟ್ಸ್ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೋ ನಾನು ಪೋಲ್ ಕೂಡ ಹಾಕ್ತಾ ಇರ್ತೀನಿ ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ. ವೈ ಬಿಕಾಸ್ ನಿಮ್ಗೆ ಏನು ಬೇಕು ಅಂತ ಬೇಕು ಅಂತ ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಟ್ಸ್ ಇಟ್. ಈ ಬ್ಯಾಕ್ಲಾಗ್ ಎಕ್ಸಾಮ್ಸ್ಗೆ ಮೈನ್ ಮಾಡಿದ್ದೀನಿ. ಮತ್ತು ನಿಮಗೆ ಇದೇ PDFs ನೋಟ್ಸ್ ಕೇಳ್ತಿದ್ರು, ಎಕ್ಸ್ಪ್ಲನೇಷನ್ ಯಾರು ಕೇಳಿಲ್ಲ. ಬಟ್ ಬೇಕು ಅಂದ್ರೂ ಕೇಳಿ, ನನಗೆ ಅದೇನು ಈಸಿ ಇದೆ, ನಾನು ಬರಿತಾ ಇದ್ರೆ ನಂಗೆ ಗೊತ್ತಾಯಿತು ಅಷ್ಟು ಈಸಿ ಇದೆ ಅಂತ ಸಬ್ಜೆಕ್ಟು. ಸೊ ನ್ಯೂಮರಿಕಲ್ಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಮೆಸೇಜ್ ಮತ್ತು ಒಬ್ಬೊಬ್ಬ ಸ್ಟೂಡೆಂಟ್ ಇದೆ, ಒಂದು 5-6 ಸ್ಟೂಡೆಂಟ್ಸ್ ಇದ್ದೀರಾ. ಪರ್ಸ್ನಲಾಗಿ ನಾನು ಡೈಲಿ ಅವ್ರಿಗೆ ಕೌನ್ಸಿಲಿಂಗೇ ಕೊಡ್ತೀನಿ ಅನ್ಕೋಬೋದು. ಯಾಕಂದರೆ ಅವ್ರಿಗೆ A to Z ಏನೇನು ಬೇಕು ಅಂತ ಪ್ರತಿಯೊಂದು ಹೇಳ್ತಾನೆ ಹೋಗ್ತೀನಿ. ನಾನು ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ. ಒಂದು 5-6. ಮತ್ತು ಇನ್ನೊಂದು, ಮೆಂಬರ್ಶಿಪ್ ತೊಗೊಂಡು ನನ್ನ ಹತ್ರ ಬಂದಿರೋರು ಇದುವರೆಗೂ ನಾನು ಹೇಳಿದ ಒಂದೇ ಮಾತು, ನಿಮ್ಮ ಕಮೆಂಟ್ಸಲ್ಲಿ ಬೇಕಾದ್ರೆ ಯಾರೋ ಅಂತ ಕೇಳ್ಬೋದು, ಅವ್ರಿಗೆ ಯಾರಿಗೂ ನಾನು ಮೆಂಬರ್ಶಿಪ್ ತೊಗೋಬೇಡಿ ಅಂತ ಹೇಳಿದ್ದೀನಿ. ವೈ ಬಿಕಾಸ್ ಅವ್ರ ಹತ್ರ ದುಡ್ಡಿಲ್ಲ ಬ್ರೋ, ನನ್ನ ಹತ್ರ ಫೈನಾನ್ಷಿಯಲ್ ಕಂಡೀಷನ್ ಅಂತ ಬರ್ತಾರೆ. ಬಟ್ ಸೊ ಅವರಿಗೆಲ್ಲ ನಾನು ಫ್ರೀಯಾಗಿ ಪ್ರೊವೈಡ್ ಮಾಡ್ತೀನಿ. ಇನ್ನೊಂದು, ಎಕ್ಸಾಮ್ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಗ್ರೂಪಲ್ಲಿ. ಯಾಕಂದರೆ ಲಾಸ್ಟ್ ಸೆಕೆಂಡಲ್ಲಿ ಗೊತ್ತಾಗೋದು ನಮಗೆ ಯಾವುದು ಮೋರ್ ಇಂಪಾರ್ಟೆಂಟ್ ಇರುತ್ತೆ ಅಂತ. ಸೊ ಇನ್ಸ್ಟಾಗ್ರಾಮ್ ಆರ್ ಟೆಲಿಗ್ರಾಮಲ್ಲಿ ನೀವು ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡಿ. ವಾಟ್ಸಪ್ ಗ್ರೂಪಲ್ಲಿ. ವೈ ಬಿಕಾಸ್ ಅಲ್ಲೇ ನಾನು ಪ್ರತಿಯೊಂದು ಲಾಸ್ಟ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆಯಿತಾ, ಅದಾದಮೇಲೆ ನೆಕ್ಸ್ಟ್ ನೋಡೋಣ.
ಇದು ಫಾರ್ ಒನ್ ನಾಟ್ ಫಾರ್ ದ ಪೇಡ್ ಆಯ್ತಾ, ಇದು ಎಲ್ಲರಿಗೂ ಕೊಡ್ತಿದ್ದೀನಿ ಗೊತ್ತಿರೋದೆ. ಮತ್ತೆ ಈ ಪ್ರತಿಯೊಬ್ಬರಿಗೂ ಈ ಏನು ಬೇಕಾಗಿಲ್ಲ, ನಂಗೆ ಏನು ಎಕ್ಸೆಪ್ಟ್ ಮಾಡ್ತಿಲ್ಲ, ನೀವೆಲ್ಲರೂ ಒಂದೇ ನಂಗೆ ಪಾಸ್ ಆಗಬೇಕು ಎಕ್ಸಾಮಲ್ಲಿ, ದಟ್ ಶೀಟ್ ಆಯ್ತಾ. ಇನ್ನು ವೀಡಿಯೋಗೆ ಹೋಗಿ ಮುಂಚೆ ಇವಾಗೂ ಇರೋನು ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಟೇಕ್ಸ್ ಅನ್ 6 hours ಟೈಮ್ ಫಾರ್ ಡೂಯಿಂಗ್ ದ ಆಲ್ ದ ನೋಟ್ಸ್ ಆ್ಯಂಡ್ ಆಲ್ಸೋ ಐ ಆಮ್ ಡೂಯಿಂಗ್ ನೌ ಆಲ್ಸೋ. ನಿಮಗೆ 3 4 5 ಇನ್ನು ಇವಾಗ 4 ಆಗಿದೆ, ಇನ್ನು 4 5 ಬರೆದ್ಬಿಟ್ಟು ನಿಮ್ಗೆ ಏನಿದೆ ಬೆಳಗ್ಗೆಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನೀವು ಇದನ್ನ ಮುಗಿಸ್ಬಿಟ್ರೆ ಎಕ್ಸಾಮ್ಗೆ ಈ 2 ಮಾಡಲ್ಸ್ ಈಸಿ ಇದೆ, ಯಾಕಂದ್ರೆ ಇಲ್ಲಿಂದನೇ ಬೇಸಿಕ್ ಸ್ಟಾರ್ಟ್ ಆಗೋದಿಲ್ವಾ, ಅದರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ವೈಟ್ ಮಾಡಿ, ಆಫ್ಟರ್ ದ ನೆಕ್ಸ್ಟ್ ಸೆಮ್ ಏನಿರ್ತೀರ ನೀವು ಪ್ರತಿಯೊಂದು ಕೂಡ ಯೂಟ್ಯೂಬ್ ಆಗ್ದಿರ ನಾನು ನಿಮಗೆ ಒಂದು ಸೋರ್ಸ್ ಕೊಡ್ತೀನಿ, ಆ ಸೋರ್ಸಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ. ಲೈಕ್ ಇವಾಗ ಇಲ್ಲೆಲ್ಲ ಡಿಸ್ಟರ್ಬ್ ಆಗ್ತಾ ಇರುತ್ತೆ ನಿಮಗೆ, ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಹಂಗೆ ರೀಲ್ಸ್ ಸ್ಕ್ರೋಲ್ ಮಾಡೋದು, ನನಗೆ ಅದೇ ಥರ ಮೆಸೇಜ್ ಮಾಡ್ತಿದ್ದೀರಾ, ನನಗೆ ಅರ್ಥ ಆಯಿತು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಸೆಮ್ಮಿಂದ ನಿಮಗೆ ಪ್ರತಿಯೊಂದು ನಾನು ಒಂದು ಆ್ಯಪ್ ಆರ್ ವೆಬ್ ಏನಾದರೂ ಒಂದು ಮುಖಾಂತರ ನಿಮಗೆ ತಲುಪಿಸ್ತೀನಿ ಅದನ್ನು. ಸೊ ಅವಾಗ ಎಲ್ಲರೂ ಈಸಿಯಾಗಿ ಆರಾಮಾಗಿ ಪಾಸ್ ಆಗ್ಬೋದು. ಸೊ ಅದಂತ ಹೇಳ್ತಾ ಇದು ಪ್ರಾಕ್ಟೀಸ್ ಮಾಡಿ ನ್ಯೂಮರಿಕಲ್ಸ್. ಇನ್ನೊಂದು ಏನಂದರೆ, ಎಕ್ಸಾಂಪಲ್ಸ್ನ ನಾನು ಕೊಟ್ಟಿದ್ದೀನಲ್ಲ ಅದೇ ಸೇಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದ್ರಲ್ಲಿ ಸ್ವಲ್ಪ ರಿಪೀಟ್ ಆಗುತ್ತೆ. ಇನ್ನು ಸ್ವಲ್ಪ ಏನಾಗುತ್ತೆ ಅಂದರೆ ಇಲ್ಲಿ ಚೇಂಜ್ ಆಗುತ್ತೆ. ಹೆಂಗೆ ಅಂದರೆ ನಿಮ್ಮ ಕ್ಲಾಸ್ ನೋಟ್ಸ್ ಆಗಿರಲಿ ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ಏನು ಕೊಟ್ಟಿದ್ದೀನಲ್ಲ, ಮೀನ್ಸ್ ನಾನು ಕೊಟ್ಟಿರೋದು ಮೋರ್ ಅಕ್ಯುರೇಟ್ ಕ್ವಶನ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ವೀಡಿಯೋದಲ್ಲಿ ಹಂಗೆ ಅಪ್ಲೋಡ್ ಮಾಡೋದಲ್ಲ, ಕಂಪೇರ್ ಟು ಅದರ್ ಚಾನಲ್ಸ್ ನಮ್ಮದೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂಮರಿಕಲ್ಸ್ ಒಂದೇ ನಿಮಿಷ, ಕ್ಲಾಸ್ ನೋಟ್ಸ್ ಇರುತ್ತಲ್ಲ, ಕ್ಲಾಸ್ ನೋಟ್ಸ್ನ ಮೈನ್ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ನಾನು ವೈಟಿ ನೋಟ್ಸ್ ಅಂತ ಕೊಡ್ತೀನಿ ಇವಾಗ ನಿಮ್ಮ ESFಲ್ಲಿ. ಬೆಳಗ್ಗೆ ಅವ್ರು ಇವಾಗ ಸಂಜೆ ಅಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಾಯ್ಸ್ ಸರಿ ಇಲ್ಲ, ಸಾರಿ ಫಾರ್ ದ್ಯಾಟ್. ಮತ್ತು ಥ್ಯಾಂಕ್ ಯು ಸಪೋರ್ಟಿಂಗ್ಗೆ, ಅದಾಗಿರುತ್ತೆ. ಸೊ ಫಸ್ಟ್ ಇವಾಗ ಪ್ರತಿಯೊಂದು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗೂ ಯಾರನ್ನ ಸ್ಟಾರ್ಟ್ ಮಾಡೋಂಗಿದ್ರೆ ಇವಾಗೂ ಸ್ಟಾರ್ಟ್ ಮಾಡಿ, ನೀವು ಪಕ್ಕ ಪಾಸ್ ಆಗೇ ಆಗ್ತೀರಾ. ಸೊ ಫಸ್ಟ್ ಡೈಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ 30 ಮಾರ್ಕ್ಸ್ ಅಲ್ಲಿಂದನೇ ಬರುತ್ತೆ. ಸೊ ಆಯಿತಾ, ರೆಗ್ಯುಲರ್ ವಿಡಿಯೋ 2.0 ವಿಡಿಯೋ ಮಾತ್ರ ಎಕ್ಸೆಪ್ಟ್ ಮಾಡಿಬಿಡಿ, ಯಾಕಂದರೆ ಏನು ರೆಗ್ಯುಲರ್ ಕೊಟ್ಟಿದ್ದೀನೋ ಅದೇ ಈಸಿ ಇರೋದು, ಅದೇ ಬರುತ್ತೆ ಕ್ವಶನ್ಗಳು. ಮೀನ್ಸ್ ಸಿಮಿಲರ್ ಟು ದಟ್ ಕ್ವಶನ್ಸ್ ಅಲ್ಲಿ ನ್ಯೂಮರಿಕಲ್ಸ್ ಪಾರ್ಟ್ ಹೇಳ್ತಿದ್ದೀನಿ ನಾನು. ಮೀನ್ಸ್ ಅದರಲ್ಲಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಕೊಟ್ಟಿದ್ದೀನಿ ಆ ಕ್ವಶನ್ಸ್ ಎಲ್ಲ, ಆಯಿತಾ. ಅದಾದ್ಮೇಲೆ ಇನ್ನೊಂದು ಏನಂದರೆ, ಈ 70 ಮಾರ್ಕ್ಸ್ ನೀವು ತೊಗೋಬೇಕಲ್ವಾ, ಅದರಲ್ಲಿ ಪ್ರಾಕ್ಟೀಸ್ ಇಸ್ ಮೋರ್ ರಿಕ್ವೈರ್ಡ್ ಆಗಿರುತ್ತೆ. ಲೈಕ್ ಏನ ಕ್ಯಾಡ್ ಎಕ್ಸಾಮ್, ನೀವು ಕ್ಯಾಡ್ ಸುಮ್ಮನೆ ಪಾಸ್ ಆಗಿಲ್ಲ ಯಾರು ಕೂಡ, ಜಾಸ್ತಿ ಜನ ಇವಾಗ ಕೂಡ ಬ್ಯಾಕ್ಲಾಗ್ಸ್ ಇದೆ. ಸೊ ಎಂತಕ್ಕಂದರೆ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಅಷ್ಟೇ, ನಿಮಗೆ ಟೈಮ್ ಇದೆ, ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಅಟ್ಲೀಸ್ಟ್ ಇವಾಗ ಕೂಡ ಸ್ಟಾರ್ಟ್ ಮಾಡಿದ್ರೆ, ಇವಾಗ ಎಷ್ಟು ಒಂದು 10 o'clock ಸ್ಟಾರ್ಟ್ ಮಾಡೋದು, ಇವತ್ತೊಂದು 2 ಮಾಡಲ್ಸ್ ಮುಗಿಸಿದ್ರಿ ಸಾಕು. ಇವತ್ತು 1 2 ಮಾಡಲ್ಸ್ ಮುಗಿಸಿದ್ರು ಕೂಡ ನಿಮಗೆ ಫುಲ್ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. 1 2 3 ಅಲ್ಲ, ಫುಲ್ ಏನು ಕೊಟ್ಟಿದ್ದೀನೋ ಅದನ್ನು ಸೇರಿಸ್ಬಿಟ್ಟು ಇನ್ನು ಸ್ವಲ್ಪ ಏನು ಕೊಡ್ತೀನಲ್ಲ ಅದನ್ನು ಸೇರಿಸಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಕ್ಸಾಮ್ ಹಿಂದಿನ ದಿವಸ ನಾನು ಲೈವ್ ಆರ್ ನಿಮಗೆ ಏನೋ ಒಂದು ತಲುಪಿಸ್ತೀನಿ ಆ ವಿಡಿಯೋ, ಅದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ನೆಕ್ಸ್ಟು ನಾಳೆ ಅಟ್ಲೀಸ್ಟ್ ಒಂದು 2 ಮಾಡಲ್ಸ್ ಟ್ರೈ ಮಾಡಿ ಮುಗ್ಸೋಕ್ಕೆ. ಅವಾಗ 4 ಮಾಡಲ್ಸ್ ಆಗ್ಬಿಡುತ್ತೆ. ಯಾಕಂದರೆ ನಿಮಗೆ 24 ಅವರ್ಸಲ್ಲಿ 12 ಡಿವೈಡ್ ಮಾಡ್ಕೊಂಡ್ರು ಕೂಡ ನಿಮಗೆ ಎಕ್ಸಾಮ್ ಆದಮೇಲೆ ಆರಾಮಾಗಿ ಮಲ್ಕೊಳ್ಳಿ, ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಎಕ್ಸಾಮ್ ಆದಮೇಲೆ ಸೊ ಇವಾಗ ಆ 12 ಅವರಲ್ಲಿ ಒಂದು ಮಾಡ್ಯೂಲ್ ಇಲ್ಲಿ, ಒಂದು ಮಾಡ್ಯೂಲ್ ಇಲ್ಲಿ ಮುಗಿಸ್ಕೊಂಡ್ರೆ ನೀವು ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಯಾಕಂದರೆ ಬ್ಯಾಕ್ಲಾಗ್ ಎಕ್ಸಾಮ್ ತುಂಬ ಕಷ್ಟ ಇರುತ್ತೆ. ಸೊ ಇವಾಗೇ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಷ್ಟೇ ಆಗಿತ್ತು ಈ ವಿಡಿಯೋ. ನಿಮ್ಗೆಲ್ಲರೂ ತಲುಪಿಸ್ಬೇಕಾಗಿರೋದು ತಲುಪಿಸಿದ್ದೀನಿ ಅನ್ಕೊತೀನಿ. ತಲುಪ್ಸೋಕ್ಕಾಗಿಲ್ಲ ಅಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ವಾಯ್ಸ್ ಮೆಸೇಜ್ ಹಾಕ್ತೀನಿ, ಏನು ಟೆಕ್ಸ್ಟ್ ಮೆಸೇಜ್ ಕೂಡ ಹಾಕಲ್ಲ. ಥ್ಯಾಂಕ್ ಯು ಬ್ರೋ. ನೀವೇನು ಯಾರೋ ಒಬ್ಬರು ಸಜೆಷನ್ಸ್ ಕೊಟ್ಟಿದ್ರು, ಇಂಗ್ಲೀಷ್ ಆರ್ ಕನ್ನಡ, ಹಿಂದಿ ಆರ್ ಇಂಗ್ಲೀಷ್ ಅಂತ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ನನ್ನ ಹತ್ರ ಮೀನ್ಸ್ ಮಾಡೋಕ್ಕೆ. ಸೊ ದಟ್ಸ್ ಇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ. ಸಬ್ಸ್ಕ್ರೈಬ್ ಮಾಡಿ, ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ದಟ್ಸ್